ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಟಿ.ವಿ.ಕೆ ಇಲ್ಲದೆ ಯಾರೂ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ವು. ವಿಜಯ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟಿಗೆ ಫ್ರಂಟ್ ರನ್ನರು, ಅಂದರೆ ಸ್ಟಾಲಿನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಇದೆ ಅಂತ ಕೆಲವು ಸರ್ವೆಗಳು ಹೇಳ್ತಾ ಇದ್ವು. ABP ನ್ಯೂಸ್ನ ಸರ್ವೆ 12 ಕ್ಷೇತ್ರ ಮ್ಯಾಕ್ಸಿಮಮ್ ಹೇಳ್ತಾ ಇದೆ ಟಿ.ವಿ.ಕೆಗೆ. ಅಜಿತ್ ನೋಡಿ, ಪರ್ಸ್ನಲ್ ಜನಪ್ರಿಯತೆ ಆಲ್ವೇಸ್ ಡಸಂಟ್ ಟ್ರಾನ್ಸ್ಲೇಟ್ ಇಂಟು ವೋಟ್ಸ್. ಎಸ್, ನಿಮಗೆ ಚುನಾವಣಾ ಪೂರ್ವದಲ್ಲಿ ಏನಾಗುತ್ತೆ ಅಂತಂದರೆ ರ್ಯಾಲಿಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅವರೆಲ್ಲ ವೋಟ್ ಹಾಕ್ತಾರೆ ಅಂತ. ನಿಶ್ಚಿತವಾಗಿ ವಿಜಯ್ ಪಾಪ್ಯುಲಾರಿಟಿ ಇದೆ, ವಿಜಯ್ ಕಾರಣಕ್ಕೋಸ್ಕರ ಜನ ಸೇರ್ತಾ ಇದ್ದಾರೆ. ಅವರು ಒಂದಿಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಒಂದು ಹೊಸತನದ ನಿರೀಕ್ಷೆ ಇಲ್ಲ. ಯಾಕಂದರೆ ಈಗ DMK ಮತ್ತು AIADMKಯಲ್ಲಿ ಆ ಮಟ್ಟದ ಸ್ಟಾರ್ ಪವರ್ ಇಲ್ಲ. ಹಿಂದೆ ಕರುಣಾನಿಧಿ ವರ್ಸಸ್ ಜಯಲಲಿತಾ ಇದ್ದಾಗ ಅದು ಮಾತು ಬೇರೆ ಇತ್ತು. ಈಗ ಸ್ಟಾಲಿನ್ ಇಸ್ ಎ ಪ್ಯೂರ್ ಪೊಲಿಟಿಷಿಯನ್, ಅವ್ರಿಗೇನು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ. AIADMKಯಲ್ಲಿ ಜಯಲಲಿತಾ ಹೋದ ನಂತರ ಪಳನಿಸ್ವಾಮಿ ಏನೊಂದು ಅಧ್ಯಕ್ಷ ಸ್ಥಾನವನ್ನು ನಡೆಸ್ತಾರೆ, ಗ್ಲ್ಯಾಮರ್ ಏನಿಲ್ಲ. ಹೌದು. ಬಟ್ ದ್ರವಿಡ ಪಾರ್ಟಿಗಳ ಕ್ಯಾಡರ್ಗಳು ಇಂಟ್ಯಾಕ್ಟ್ ಆಗಿವೆ. ವೆರಸ್ ವಿಜಯ್ ಹ್ಯಾಸ್ ಅ ಗ್ಲ್ಯಾಮರ್. ಕರೆಕ್ಟ್. ಒಂದು ದೊಡ್ಡ ಫ್ಯಾನ್ ಬೇಸ್ ಒಡನೆ ಪಾಲಿಟಿಕ್ಸಿಗೆ ಬರ್ತಾ ಇರೋದ್ರಿಂದ ನಿಮ್ಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಯಾವಾಗಲೂ ಕೂಡ ಅವು ಕ್ಷೇತ್ರವಾರು ನಿಮ್ಮ ಏನಿದೆ ಜನಪ್ರಿಯತೆ ಟ್ರಾನ್ಸ್ಲೇಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಸೀಟ್ ಶೇರಿಂಗ್ ಆಗಲಿ ಅಥವಾ ಯಾರು ಕ್ಯಾಂಡಿಡೇಟ್ ಆಗಲಿ ಅನ್ನೋದು ನೋಡಿದಾಗ ಮಾತ್ರ. ಈಗ ವಿಜಯ್ ಅಭಿಮಾನಿ ಒಬ್ಬನಿರ್ತಾನೆ, ಅವನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟೇ ಇರಲಿಲ್ಲ ಅಂದರೆ ಅವನು ವಿಜಯ್ಗೋಸ್ಕರ ಏನು ವೋಟನ್ನು ಟ್ರಾನ್ಸ್ಲೇಟ್ ಮಾಡಲ್ಲ. ಹಿ ಮೇ ಕಾಸ್ಟ್ ವೋಟ್ ಟು ಅದರ್ ಪಾರ್ಟೀಸ್ ಆಲ್ಸೋ. ಹೀಗಾಗಿ ನಿಮ್ಗೆ ಚುನಾವಣಾ ಪೂರ್ವದಲ್ಲಿ ಏನೊಂದು ಹೈಪ್ ಸಿಗುತ್ತೆ, ಎಕ್ಸಾಕ್ಟ್ ಚುನಾವಣೆ ಘೋಷಣೆ ಆದಮೇಲೆ ಕ್ಯಾಂಡಿಡೇಟ್ ಘೋಷಣೆ ಆಗಿ ಪ್ರಚಾರ ಶುರು ಆದ ನಂತರ ನಿಮಗೆ ಎಕ್ಸಾಕ್ಟ್ ಒಂದು ಪಿಕ್ಚರ್ ದೊರಕುತ್ತೆ. ಹೌದು, ನನಗನ್ಸುತ್ತೆ ಎಕ್ಸಿಟ್ ಪೋಲ್ನಲ್ಲಿ ಆ್ಯಕ್ಚುಲಿ ವಿಜಯ್ ಕಾಂಟ್ರಿಬ್ಯೂಷನ್ ಏನು, ವಿಜಯ್ ಪೊಲಿಟಿಕಲ್ ಏನು ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಒಂದು ಸ್ಪಷ್ಟತೆ ಬರ್ಬೋದು ಸರ್ವೆಗಳ ರೂಪದಲ್ಲಿ ನೋಡಿದಾಗ. ಅಜಿತ್, ಇಲ್ಲಿನವರೆಗೂ ಕೂಡ ನೋಡಿರುವ ಸಂದರ್ಭದಲ್ಲಿ DMK ಇಸ್ ಬೆಟರ್ ಪ್ರಿಪೇರ್ಡ್ ಇನ್ ತಮಿಳ್ನಾಡು. ಓಕೆ. DMK ಸ್ಟಾಲಿನ್ ಏನಿದ್ದಾರೆ ಬೆಟರ್ ಪ್ರಿಪೇರ್ಡ್ ಇದ್ದಾರೆ ಚುನಾವಣೆಗೋಸ್ಕರ. ಅಲೈನ್ಸ್ 24 ಪಾರ್ಟಿಗಳ ಒಂದು ಅಲೈನ್ಸ್ ಇದೆ ಈಗ DMK ಬಳಿ. ಎಸ್. ಬಟ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತೊಂದು ಜಾತಿಯ ಒಂದು ಕಾಸ್ಟ್ ಫಾರ್ಮೇಷನ್ ಬಿಟ್ಟರೆ ಉಳಿದವರೇ ಭಾಳ ದೊಡ್ಡ ಮ್ಯಾಟರ್ ಆಗ್ತಾರೆ ಅಲೈನ್ಸ್ನಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಪ್ರಮುಖವಾಗಿ P. ಚಿದಂಬರಂ ಮತ್ತು ಸ್ಟಾಲಿನ್ ನಡುವೆ ಸೀಟ್ ಶೇರಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಸುತ್ತಿನ ಮಾತುಕತೆ ನಡೆಸಿದ ನಂತರ ಕಾಂಗ್ರೆಸ್ ಏನು ವಿಜಯ್ ಜೊತೆ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿತ್ತು. ದಟ್ ಹ್ಯಾಸ್ ಬೀನ್ ಸ್ಟೆಬಿಲೈಸ್ಡ್. ಹೀಗಾಗಿ DMK ಅಲೈನ್ಸ್ ಇಸ್ ಬೆಟರ್ ಪ್ರಿಪೇರ್ಡ್ ಫಾರ್ ಕ್ಯಾಂಪೇನಿಂಗ್, ಸೀಟ್ ಶೇರಿಂಗ್ ಆಲ್ಸೋ. AIADMK ಒಂದು ಫ್ಲಕ್ಸ್ ಇದೆ. AIADMK ಮತ್ತು BJP ಜೊತೆ ಈ ಬಾರಿ ಜೊತೆಗೆ ಬಂದಿರೋದ್ರಿಂದ, ಜೊತೆಗೆ ಅನ್ಬುಮನಿ ರಾಮದಾಸ್ ಅವರ ಒಂದು ಪಾರ್ಟಿ ಏನಿದೆ ಪಟ್ಟಾಳಿ ಮಕ್ಕಳ ಕಚ್ಚಿ PMK, ಅದು ಒಂದು ಕಾಸ್ಟ್ ಫಾರ್ಮೇಷನ್, ಅದನ್ನೂ ಕೂಡ ಜೊತೆಗೆ ತಂದಿರೋದ್ರಿಂದ AIADMKಯಲ್ಲಿ ಒಂದು ಉತ್ಸಾಹ ನಿಶ್ಚಿತವಾಗಿದೆ. ಬಟ್ ವಿಜಯ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ನನಗೆ ಒಂದು ವೇಳೆ ವಿಜಯ್ ಕೊನೆಯ ಸಂದರ್ಭದಲ್ಲಿ ತನ್ನ ಹ್ಯಾಟನ್ನು AIADMK BJP ಮೈತ್ರಿಕೂಟದ ಜೊತೆಗೆ ಎಸೆದ್ರೆ ಅದು 2-way ಕಾಂಟೆಸ್ಟ್ ಆಗ್ಬೋದು. ಕರೆಕ್ಟ್. ಒಂದು ವೇಳೆ ಎಸೆಯದೆ ತಾನೇ ಏಕಾಂಗಿಯಾಗಿ ಸ್ಪರ್ಧಿಸ್ತಕ್ಕಂಥ ನಿರ್ಣಯವನ್ನೇನು ತೆಗೆದುಕೊಂಡಿದ್ದಾರೆ ಅದು ಏನಾಗತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಈಗಿನ ಒಂದು ಒಟ್ಟಾರೆ ಸಿನಾರಿಯೋನ ತೆಗೆದುಕೊಂಡಾಗ DMK ಮತ್ತು AIADMK BJP ನಡುವೆ ಒಂದು ತುರುಸಿನ ಸ್ಪರ್ಧೆ ಏರ್ಪಡುತ್ತೆ. ಓಕೆ. ವಿಜಯ್ ಸೀಟ್ ಎಷ್ಟು ತೆಗೆದುಕೊಳ್ತಾರೆ ಮ್ಯಾಟ್ರ್ ಆಗೋದಿಲ್ಲ. ನನಗನ್ಸುತ್ತೆ ವಿಜಯ್ ಎಕ್ದಮ್ ಕಿಂಗ್. ಯಾವುದೇ ಚುನಾವಣೆಯಲ್ಲಿ ನೋಡಿ ನೀವು ಫಸ್ಟ್ ಎಂಟ್ರಿ ಇದ್ದಾಗ ಬಿಡಿ, NTR ಎಲ್ಲ ಬಿಟ್ಬಿಡಿ, ಅದು NTR ಪಾಲಿಟಿಕ್ಸಿಗೆ ಬಂದದ್ದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಯನ್ನು ಹೈಕಮಾಂಡ್ ಇನ್ಸಲ್ಟ್ ಮಾಡ್ತು ಅನ್ನುವ ಕಾರಣಕ್ಕೋಸ್ಕರ ತೆಲುಗು ಬಿಡ್ಡ ಅಂತ ಬಂದರು. ದೊಡ್ಡ ಮಟ್ಟದ ಜಯವನ್ನು ಗಳಿಸಿದ್ರು. ಕರೆಕ್ಟ್. ಇಲ್ಲಿ ವಿಜಯ್ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವಾಲ್ಡ್ ಇದೆ. ಎಲ್ರಿಗನ್ಸಿತ್ತು ರಜನಿಕಾಂತ್ ಬರ್ತಾರೆ, ರಜನಿಕಾಂತ್ ಬರಲಿಲ್ಲ. ಹೌದು. AIADMKನ ಯಾರಾದರೂ ಒಬ್ಬರ ಸ್ಟಾರ್ ಬಂದು ಅದರ ನೇತೃತ್ವವನ್ನು ವಹಿಸ್ತಾರೆ ಅನ್ನಿಸ್ತು, ಅವರು ಕೂಡ ಬರಲಿಲ್ಲ. ಹೀಗಾಗಿ ಈಗ ವಿಜಯ್ ಒಂದು ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಅದು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಈಗ AIADMK ಜೊತೆಗೆ ಹೋದರೆ BJPಯನ್ನು ಅವರು ನನ್ನ ಐಡಿಯಾಲಜಿಕಲ್ ಶತ್ರು ಅಂತ ಕರೆದಿದ್ರು, ಅದೇನಾಗತ್ತೆ? ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಅಜಿತ್. ಬಟ್ ಈ ಬಾರಿಯ ತಮಿಳುನಾಡು ಚುನಾವಣೆ ಬಹಳ ದೊಡ್ಡ ಒಂದು ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ
ಕರುಣಾನಿಧಿ ಮತ್ತು ಜಯಲಲಿತಾ ಇಲ್ಲದ ಸಂದರ್ಭದಲ್ಲಿ ವಿಜಯ್ ಎಮರ್ಜ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. BJP ಕಳೆದ ಬಾರಿ ಅಣ್ಣಾಮಲೈ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು AIADMK ಜೊತೆ ಮೈತ್ರಿ ಮಾಡಿಕೊಂಡಿದೆ. DMK ಕರುಣಾನಿಧಿ ಇಲ್ಲದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಇಟ್ ಈಸ್ ಹೋಲ್ಡಿಂಗ್ ಆನ್ ಇಟ್ಸ್ ಗ್ರೌಂಡ್. ಇಟ್ ಈಸ್ ನಾಟ್ ಸೋ ಈಸಿ ವಿದೌಟ್ ದ ಕರುಣಾನಿಧಿ. 2021-2024 ಚುನಾವಣೆಯ DMK ಪರ್ಫಾರ್ಮೆನ್ಸ್ ವಾಸ್ ನಾಟ್ ಈಸಿ. DMK ಕರುಣಾನಿಧಿ ನಂತರ ಡೆಸಿಮೇಟ್ ಆಗಿಬಿಡುತ್ತೆ ಅಂತಕ್ಕಂಥ ಸ್ಥಿತಿ ಇತ್ತು. ಬಟ್ 2 ದೊಡ್ಡ ಚುನಾವಣೆಗಳನ್ನು ಗೆದ್ದುಕೊಂಡ ನಂತರ 26ರ ಚುನಾವಣೆಯಲ್ಲಿ ಏನಾದರೂ ಸ್ಟಾಲಿನ್ ಮತ್ತೆ ರಿಪೀಟ್ ಆಗ್ತಾರಾ? ಎಸ್. ಆದರೆ AIADMK ಡೆಸಿಮೇಟ್ ಆಗುತ್ತೆ. ಸ್ಟಾಲಿನ್ ವಾಪಸ್ ಬರುವ ಸಂದರ್ಭದಲ್ಲಿ ವಿಜಯ್ AIADMK BJP ಮೈತ್ರಿ ಮಾಡಿಕೊಂಡ್ರೆ ಸ್ಟಾಲಿನ್ರ ಹಾದಿಯನ್ನು ತಡಿಬಹುದಾ? ದಟ್ ಈಸ್ ವಾಟ್ ಹೋಲ್ ತಮಿಳುನಾಡು ಸಿನಾರಿಯೋ ಇಸ್ ಆಲ್ ಅಬೌಟ್ ಅಂತ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.